ರಾಣೆಬೆನ್ನೂರಿನಲ್ಲೊಂದು ರೈಲು ಅಪಘಾತ, ಮಹಿಳೆಗೆ ಡಿಕ್ಕಿ ಹೊಡೆದ ರೈಲು. ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಲಕ್ಷ್ಮಿ ಅಶೋಕಪ್ಪ ಲಮಾಣಿ. ರಾಣೆಬೆನ್ನೂರಿನಲ್ಲಿ ಎಕ್ಸ್ಪ್ರೆಸ್ ರೈಲಿಗೆ ಬಲಿಯಾದ ಮಹಿಳೆ. ಹಬ್ಬದ ಸಂತೆ ಮುಗಿಸಿ ರೈಲ್ವೆ ಹಳಿ ದಾಟುವಾಗ ಸಂಭವಿಸಿದ ರೈಲು ದುರಂತ, ಅನಾಥರಾದ 4 ಮಕ್ಕಳು. ಹೌದು, ರಾಣೆಬೆನ್ನೂರಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ರೈಲ್ವೆ ಗೇಟ್ ನಂಬರ್ 217ರ ಮೇಡ್ಲೇರಿ ಮಾರ್ಗದ ಹಳಿಯಲ್ಲಿ ನಿನ್ನೆ ಮಧ್ಯಾಹ್ನ ಸುಮಾರು 2:30ರ ವೇಳೆ ಸಿದ್ದಾಪುರ ತಾಂಡಾದ ಲಕ್ಷ್ಮಿ ಅಶೋಕಪ್ಪ ಲಮಾಣಿ ಎಂಬ 32 ವರ್ಷದ ಮಹಿಳೆ ರೈಲು ಡಿಕ್ಕಿಗೆ ಒಳಗಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಬ್ಬದ ಪ್ರಯುಕ್ತ ಸಂತೆ ಮುಗಿಸಿ ಮನೆಗೆ ತೆರಳುವ ವೇಳೆ ಗೇಟ್ ದಾಟುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಮೃತ ಮಹಿಳೆ 4 ಹೆಣ್ಣು ಮಕ್ಕಳನ್ನ ಅಗಲಿದ್ದು ಕುಟುಂಬದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಘಟನೆ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ರೈತ ಮುಖಂಡ ರವೀಂದ್ರಗೌಡ ಪಾಟೀಲ್ ಅವರು ಮೃತರ ಕುಟುಂಬಕ್ಕೆ ತಕ್ಷಣ ಸರ್ಕಾರದಿಂದ ಪರಿಹಾರ ಒದಗಿಸಬೇಕೆಂತ ಒತ್ತಾಯಿಸಿದ್ದಾರೆ. ಇದೇ ವೇಳೆ ರೈಲ್ವೆ ಗೇಟ್ ಬಳಿ ಸಮರ್ಪಕ ಸುರಕ್ಷತಾ ಕ್ರಮಗಳ ಕೊರತೆಯೇ ಇಂತಹ ದುರಂತಗಳಿಗೆ ಕಾರಣವಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಇವತ್ತು ನಮ್ಮ ರಾಣೆಬೆನ್ನೂರು ತಾಲೂಕಿನ ರೈಲ್ವೆ ಗೇಟ್ ನಂಬರ್ 217 ಹತ್ತಿರ ಏನು ನಮ್ಮ ಸಿದ್ದಾಪುರ ತಾಂಡಾದ ಲಕ್ಷ್ಮಿ ಅಶೋಕ್ ಲಮಾಣಿ ಅಂತಕ್ಕಂಥ 32 ವರ್ಷದ ಮಹಿಳೆ ಇವತ್ತು ಯುಗಾದಿ ಹಬ್ಬದ ಸಂತೆ ಮಾಡಲಿಕ್ಕೆ ಅಂತಂದೇಳಿ ಕೂಲಿ ಕೆಲಸ ಮಾಡಲಿಕ್ಕೆ ದಿನನಿತ್ಯ ಕೂಲಿ ಕೆಲಸವನ್ನೇ ಅವಲಂಬನೆ ಮಾಡಿರ್ತಕ್ಕಂಥ ಈ ಕುಟುಂಬ ಇವತ್ತು ರಾಣೆಬೆನ್ನೂರು ನಗರ ಪ್ರವೇಶಿಸುವಾಗ ರೈಲ್ವೆ ಟ್ರ್ಯಾಕ್ನ ಹತ್ತಿರ ಹೊರಟಿರ್ತಕ್ಕಂಥ ರೈಲು ತಾಗಿ ಇವತ್ತು ಮೃತಪಟ್ಟಿರುವುದು ನಿಜವಾಗ್ಲೂ ಭಾಳಷ್ಟು ದುಃಖಕರವಾದ ಸಂಗತಿ. ಯುಗಾದಿ ಹಬ್ಬದ ದಿವಸ ಸಡಗರದಿಂದ ಹಬ್ಬವನ್ನು ಆಚರಿಸ್ತಕ್ಕಂಥ ಕುಟುಂಬ ಇವತ್ತು ದುಃಖದ ಸಾಗರದಲ್ಲಿ ಮುಳುಗಿದೆ. ಭಾಳಷ್ಟು ವರ್ಷಗಳಿಂದ ಆ ರೈಲ್ವೆ ಗೇಟ್ ನಂಬರ್ 217, 18, 19ಕ್ಕೆ ರೈಲ್ವೆ ಮೇಲ್ಸೇತುವೆ ಆಗಬೇಕು ಅಂತಂದೇಳಿ ಭಾಳಷ್ಟು ಹೋರಾಟವನ್ನು ನಮ್ಮ ನಾಗರಿಕರು ಮಾಡಿದರು. ಇವತ್ತು 219ಕ್ಕೆ ರೈಲ್ವೆ ಮೇಲ್ಸೇತುವೆ ಸುಸಜ್ಜಿತವಾದ ರೈಲ್ವೆ ಮೇಲ್ಸೇತುವೆಯನ್ನು ಮಾಡಿ ಸರ್ಕಾರ ಭಾಳಷ್ಟು ಅನುಕೂಲ ಮಾಡಿಕೊಡ್ತು. ಇದು ಭಾಳಷ್ಟು ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ವಾಹನಗಳು ಓಡಾಡ್ತಕ್ಕಂಥ ಒಂದು ರಸ್ತೆ. ಇಲ್ಲಿ ಅವಶ್ಯಕವಾಗಿ ರೈಲ್ವೆ ಮೇಲ್ಸೇತುವೆ ಆಗಬೇಕಾಗಿತ್ತು. ಸರ್ಕಾರ ಎಚ್ಚೆತ್ತು ಬೇಗನೆ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. 24 ಗಂಟೆ ಒಳಗೆ ಈ ಒಂದು ರೈಲ್ವೆ ಗೇಟ್ನಲ್ಲಿ 56 ಬಾರಿ ರೈಲುಗಳು ಓಡಾಡ್ತವೆ. 56 ಬಾರಿ ಎರಡೂ ಸೈಡ್ನಿಂದ 56 ಬಾರಿ ಓಡಾಡೋದ್ರಿಂದ 56 ಬಾರಿ ಗೇಟ್ಗಳನ್ನು ಮುಚ್ಚತಕ್ಕಂಥದ್ದು, ಗೇಟ್ಗಳನ್ನು ಎತ್ತಕ್ಕಂಥ ಕೆಲಸ. ಹೀಗಾಗಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ, ಅನೇಕ ಅಪಘಾತಗಳು ಆಗ್ತಾ ಇವೆ. ಆದರೆ ಈ ಲಕ್ಷ್ಮೀ ತಾಯಿಯ ಒಂದು ಅಪಘಾತ ನಿಜವಾಗಲೂ ಭಾಳಷ್ಟು ದುಃಖಕರ. 4 ಮಂದಿ ಮಕ್ಕಳು, ಹೆಣ್ಣು ಮಕ್ಕಳು, 4 ಸುಪುತ್ರಿಯರು ಮತ್ತು ಗಂಡ, ಬಡ ಕುಟುಂಬ ಬೀದಿಗೆ ಬಿಟ್ಟು ಆ ತಾಯಿ ಇವತ್ತು ದುರ್ಮರಣಕ್ಕೀಡಾದ್ಲು. ನಿಜವಾಗ್ಲೂ ಕೇಂದ್ರ ಸರ್ಕಾರ, ರೈಲ್ವೆ ಡಿಪಾರ್ಟ್ಮೆಂಟ್ ಈ ಕುಟುಂಬದ ನೆರವಿಗೆ ನಿಲ್ಲಬೇಕು. ಇಂಥ ಸಂದರ್ಭದಲ್ಲಿ ನಮಗೆ ಗೊತ್ತು, ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ರೈಲ್ವೆ ಡಿಕ್ಕಿ ಹೊಡೆದ್ರೆ ಅದು ಯಾವುದು ಪರಿಹಾರ ಇರಲ್ಲ ಅಂದ್ರೆ. ಆದರೆ ರೈಲ್ವೆ ಡಿಕ್ಕಿ ಹೊಡೆದಿಲ್ಲ, ನಾವು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ರೈಲ್ವೆಗೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ರೈಲ್ವೆನ ಬಂದು ನಮಗೆ ಡಿಕ್ಕಿ ಹೊಡೆದೈತಿ ಲಕ್ಷ್ಮಿಗೆ. ಅದನ್ನ ಪಾಯಿಂಟ್ ಗಮನದಾಗ ಇಟ್ಕೊಂಡು ರೈಲ್ವೆ ಡಿಪಾರ್ಟ್ಮೆಂಟ್ ಮಾನವೀಯತೆ ದೃಷ್ಟಿಯಿಂದ ಈ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು. ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು, ನಮ್ಮ ಸಿಂಗಲ್ ಜಾನ್ ಸರ್ ದಾವಣಗೆರೆಯಿಂದ ಹರಿಹರ ರೈಲ್ವೆ ಪೊಲೀಸರು ಬಂದು ಇವತ್ತು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸ್ಯಾರ. ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಈಗ ರೈಲ್ವೆ ಇಲಾಖೆ
ಈ ತನ್ನ ದಿನನಿತ್ಯದ ಕೆಲಸಕ್ಕೆ ಹಬ್ಬದ ಸಂತಿಗೆಂದು ಬಂದಿರತಕ್ಕಂಥ ಮಹಿಳೆ ಇವತ್ತು ಈ ಸಾವಿಗೆ ಅವೈಜ್ಞಾನಿಕವಾದಂಥ ರೈಲ್ವೆ ಟ್ರ್ಯಾಕ್ ಕಾರಣ. ದಯವಿಟ್ಟು ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಮ್ಮ ಲಮಾಣಿ ತಾಂಡಾದ ಎಲ್ಲ ನಾಗರಿಕರ ಪರವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತೀನಿ. ದಯವಿಟ್ಟು ನಿರ್ಲಕ್ಷ್ಯ ಮಾಡಬಾರ್ದು. ಇದು ಅವರೇ ಹೋಗಿ ಸುಸೈಡ್ ಮಾಡ್ಕೊಂಡಂಥದ್ದು ಅಂತಂದೇಳಿ ಭಾರತ ಕೈ ತೊಳ್ಕೊಳಂಗಿಲ್ಲ. ರೈಲ್ವೆ ಡಿಕ್ಕಿ ಹೊಡೆದಕ್ಕೆ ಮಹಿಳೆ ಸತ್ತಾಳ. ಆಕೆ ಕೆಲ್ಸಕ್ಕೆ ಹಾಕೊಂಡದ್ದು ಸಡಗರ ಸಂಭ್ರಮದಿಂದ ಯುಗಾದಿ ಆಚರಿಸಬೇಕು ಅಂತಂದೇಳಿ ಮಕ್ಕಳ ಮನೆಗೆ ಸಂತಿ ತರಕಂತ ಬಂದಾಳು. ಇವತ್ತು ಹೆಣವಾಗ್ಯಾಳ. ದಯವಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ರ ಹೊಣೆ ಹೋಗ್ಬೇಕು ಅಂತಂದೇಳಿ ನಾವು ತಾಂಡಾದವರ ಪರವಾಗಿ ವಿನಂತಿ, ಆ ಕುಟುಂಬದ ಪರವಾಗಿ ವಿನಂತಿ ಮಾಡ್ತೇವೆ. ಅದ್ರ ಜೊತೆಗೆ ರೈಲ್ವೆ ಮೇಲ್ಸೇತುವೆ ಆದಷ್ಟು ಬೇಗನೆ ಆಗಬೇಕು. ಇಲ್ಲದೇ ಇದ್ರೆ ಇಂಥ ಅನಾಹುತಗಳು ದಿನನಿತ್ಯ ಸಾಕ್ತವು. ಸರ್ಕಾರ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 50-50 ಅನುದಾನದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಈ ರೈಲ್ವೆ ಮೇಲ್ಸೇತುವೆ ಗೇಟ್ ನಂಬರ್ 217-18 ಆದಷ್ಟು ಬೇಗನೆ ಆಗಬೇಕು. ಆದ್ರೆ ಇಂಥ ಅನಾಹುತಗಳನ್ನು ತಪ್ಪಿಸಬಹುದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಏನು ನಮ್ಮ ತಾಂಡ ಇವತ್ತು ತಾಂಡಾದ ಯುವಕರು ಮಧ್ಯಾಹ್ನದಿಂದ ಇವತ್ತು ಈ ದುಃಖಕರವಾದ ವಾತಾವರಣದಲ್ಲಿ ನಿಂತು ಜವಾಬ್ದಾರಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ನಮ್ಮ ಮಾರುತಿ ಲಮಾಣಿ ಇರ್ಬೋದು, ಪರಶು ಇರ್ಬೋದು, ಚಂದ್ರ ಇರ್ಬೋದು, ಎಲ್ಲ ನಮ್ಮ ಯುವಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾರೆ. ಧನ್ಯವಾದಗಳು.